ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗೆಯೇ ಜೆಡಿಎಸ್ ಎಂಎಲ್ಸಿ ರಮೇಶ್ ಗೌಡ ವಿರುದ್ಧವೂ ಕೂಡ ಎಫ್ಐಆರ್. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಜಯ್ ತಾತ ನೀಡಿದ್ದ ದೂರಿನ ಅನ್ವಯ ಇದೀಗ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ದಾಖಲು. ಕುಮಾರಸ್ವಾಮಿ ಅವರ ವಿರುದ್ಧ ಬೆಂಗಳೂರಿನ ಪೊಲೀಸ್ ಠಾಣೆಯೊಂದರಲ್ಲಿ ಜೀವ ಬೆದರಿಕೆ ದೂರು ದಾಖಲಾಗಿತ್ತು. ಉದ್ಯಮಿ ವಿಜಯ್ ತಾತ ಎಂಬುವರು ದೂರನ್ನ ದಾಖಲಿಸಿದ್ರು. ಇದೇ ದೂರಿಗೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಆಗಿದೆ. ವ್ಯಾವಹಾರಿಕವಾಗಿ ತಾವು ಮುನ್ನಡೆ ಸಾಧಿಸಿದ್ದು ತಮಗೆ ಕೇಂದ್ರ ಸಚಿವರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ವಿಜಯ್ ತಾತ ಆರೋಪವನ್ನ ಮಾಡಿದ್ರು. ಇಲ್ಲಿ ಬರೀ ಕುಮಾರಸ್ವಾಮಿ ಮಾತ್ರವಲ್ಲ, ಜೆಡಿಎಸ್ ಎಂಎಲ್ಸಿ ರಮೇಶ್ ಗೌಡ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ತಮಗೆ ಇಂತಿಷ್ಟು ಮೊತ್ತವನ್ನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹಾಕಿದ್ರು ಅನ್ನೋ ಆರೋಪವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು ವಿಜಯ್ ತಾತ. 50 ಕೋಟಿ ರೂಪಾಯಿ ನೀಡಬೇಕೆಂದು ಒತ್ತಡವನ್ನ ಹಾಕ್ತಿದ್ದಾರೆ. ಅದೇ ಹಣಕ್ಕಾಗಿ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು. ಹಾಗೆಯೇ ಇದೇ ದೂರಿನಲ್ಲಿ ವಿಧಾನ ಪರಿಷತ್ನ ಸದಸ್ಯ ರಮೇಶ್ ಗೌಡ ಅವರ ಹೆಸರನ್ನ ಕೂಡ ಉದ್ಯಮಿ ವಿಜಯ್ ತಾತ ಅವರು ಉಲ್ಲೇಖ ಮಾಡಿದ್ರು. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಮತ್ತು ರಮೇಶ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ದೂರಿನ ಅನ್ವಯ ಇದೀಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಎಫ್ಐಆರ್ನ ಪ್ರಮುಖ ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಈಗ ಪ್ರಮುಖವಾಗಿ ವಿಜಯ್ ತಾತ ಏನು ಮೊದಲನೇದಾಗಿ 2 ದಿನಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಒಂದು ಆರೋಪಗಳನ್ನ ರಮೇಶ್ ಗೌಡ ಮತ್ತೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಅದೇ ಆರೋಪವನ್ನು ಮುಂದುವರೆದ ಭಾಗವಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಮೊದಲನೇದಾಗಿ ಅದನ್ನ ಪೊಲೀಸ್ ಅಧಿಕಾರಿಗಳು NCR ಅನ್ನಾಗಿ ಮಾಡ್ಕೊಂಡಿದ್ರು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಇವತ್ತು ಈಗ ಎಫ್ಐಆರ್ ಆಗಿ ಕನ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅದೇ ವಿಜಯ್ ತಾತನನ್ನ ಠಾಣೆಗೆ ಕರೆಸಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಎಫ್ಐಆರ್ ಮಾಡೋದೇ ಕೆಲಸ ಮಾಡಿದ್ದಾರೆ. ಎಫ್ಐಆರ್ ನಲ್ಲಿ ನೋಡ್ತಾ ಹೋದ್ರೆ ಭಾರತೀಯ ನ್ಯಾಯ ಸಂಹಿತ ಅಂದ್ರೆ BNS ಕಾಯ್ದೆ ಏನಿದೆ ಅದರಲ್ಲಿ 308(2) ಮತ್ತೆ 351(2) ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡಿದ್ದಾರೆ. ಬೇಸಿಕಲಿ ಇದು ಬೆದರಿಕೆ ಒಡ್ಡಿ ಹಣವನ್ನ ವಸೂಲು ಮಾಡ್ಲಿಕ್ಕೆ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ IPC ಪ್ರಕಾರ 384 ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ A1 ಆರೋಪಿಯಾಗಿ ರಮೇಶ್ ಗೌಡ ಮತ್ತೆ A2 ಆರೋಪಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅಂತ ಹೇಳಿ ಎಫ್ಐಆರ್ ನಲ್ಲಿ ನಮೂದನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಆರೋಪವನ್ನ ಮಾಡಿದ್ರು, ಎಲೆಕ್ಷನ್ಗೋಸ್ಕರ 50 ಕೋಟಿ ಹಣವನ್ನ ಕೇಳಿದ್ರು. ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನ ಬಿಡೋದಿಲ್ಲ, ಹೊಡಿತೀನಿ, ರಾಜಕೀಯವಾಗಿ ನಿನ್ನನ್ನ ಮುಗಿಸ್ತೀನಿ, ಮತ್ತೆ ನಿನ್ನನ್ನ ಕೊಲೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನ ಹಾಕಿದ್ರು. ಅದ್ರ ಜೊತೆಗೆ MLC ರಮೇಶ್ ಗೌಡ ಅವರು ಮನೆಗೆ ಬಂದು ಭೇಟಿಯಾಗಿ ದೇವಸ್ಥಾನವನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ 5 ಕೋಟಿ ರೂಪಾಯಿ ಕೊಡುವಂತೆ ಕೇಳಿದ್ರು. ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಗೆ ತೊಂದರೆಗಳು ಎದುರಾಗ್ತವೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ರಮೇಶ್ ಗೌಡ ವಿರುದ್ಧ ಸೆಪ್ಟೆಂಬರ್ 6ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅನ್ನೋದನ್ನು ಸಹಿತ ಇವರು ಎಫ್ಐಆರ್ ನಲ್ಲಿ ಮೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿರೋ ಆರೋಪಗಳನ್ನ ನೋಡ್ಕೊಳ್ತಾ ಹೋಗೋದಾದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ಎಫ್ಐಆರ್ ನಲ್ಲಿ ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಹೋಗೋದಾದ್ರೆ, ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋದಾದ್ರೆ, ತಾನು ಅಂದ್ರೆ ವಿಜಯ್ ತಾತ ಹೇಳೋ ಪ್ರಕಾರ ತಾನು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದೇನೆ. 2018ರಿಂದ JDS ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದೊಳಗಡೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಎಸ್.ಡಿ. ದೇವೇಗೌಡರು ವಿಜಯ್ ತಾತ ಅಂದ್ರೆ ಆತನನ್ನ ಪದ್ಮನಾಭನಗರ ನಿವಾಸಕ್ಕೆ ಕರೆಸಿ ಅಲ್ಲೂ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅಭಿನಂದನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾ ವಿಭಾಗದ ಉಪಾಧ್ಯಕ್ಷನಾಗಿ ಮಾಡಿದ್ರು ನನ್ನನ್ನ. ಹೀಗಾಗಿ ನಾನು ದೇವೇಗೌಡರ ಸಮ್ಮುಖದಲ್ಲೇ ಪಕ್ಷದಲ್ಲಿ ನಾನು ಕೆಲಸವನ್ನ ಮಾಡ್ಕೊಂಡಿದ್ದೆ ಅನ್ನೋದನ್ನ ಎಫ್ಐಆರ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಮೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ಇದಾದ ನಂತರ 2019ರ ಮಂಡ್ಯ ಲೋಕಸಭಾ ಸಂದರ್ಭದಲ್ಲಿ JDS ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಸಾಕಷ್ಟು ಅಭಿಯಾನಗಳನ್ನು ತಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಆ ಸಮಯದಲ್ಲಿ ವೈಯಕ್ತಿಕವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ತಾನು ಪಕ್ಷಕ್ಕಾಗಿ ಖರ್ಚು ಮಾಡಿದ್ದೀನಿ ಅನ್ನೋದನ್ನ ವಿಜಯ್ ತಾತ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ. ಅದಾದ್ಮೇಲೆ ದೇವೇಗೌಡರು ಅನೇಕ ಬಾರಿ ತನ್ನನ್ನ JDS ಕಾರ್ಯಕರ್ತನಾಗಿದ್ದೇನೆ, ಸಾಕಷ್ಟು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡಿದ್ದೀನಿ, JDSಗೋಸ್ಕರ ಕೆಲಸ ಮಾಡಿದ್ದೀನಿ ಅಂತೇಳಿ ತನ್ನನ್ನ ಅಭಿನಂದನೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಫೋಟೋಗಳು ಸಹಿತವಾಗಿ ಪೊಲೀಸರಿಗೆ ಕೊಟ್ಟಿರೋಂಥದ್ದು ಕಂಡು ಬರುತ್ತೆ. ನಂತರದಲ್ಲಿ 2024 ಆಗಸ್ಟ್ 24ರಲ್ಲಿ ಶನಿವಾರ ರಾತ್ರಿ ನಂತರದಲ್ಲಿ ಈ ಘಟನೆಗಳು ನಡೀತು ಅನ್ನೋದ್ರ ಬಗ್ಗೆ ಹೇಳ್ಕೊಂತಾ ಹೋಗ್ತಾರೆ ಮಧುಶ್ರೀ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ಎಫ್ಐಆರ್ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ TV9ಗೆ ಸಿಕ್ಕಿರುವಂತಹ ಎಫ್ಐಆರ್ ಪ್ರತಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕುಮಾರಸ್ವಾಮಿ ಮತ್ತು ರಮೇಶ್ ಗೌಡ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸರಿಂದ ತನಿಖೆ ಕೂಡ ನಡೆಯುತ್ತೆ.